ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಎನ್ನುವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿತ್ರದುರ್ಗದಲ್ಲಿ ಹಲವು ಹೊತ್ತು ಜನ ವಿವಿಧ ಕ್ಷೇತ್ರಗಳಲ್ಲಿ ಹೆಸರನ್ನು ಗಳಿಸಿದವರನ್ನು ನೋಡಿದ್ದೀರಿ. ಅಂತಹವರಲ್ಲಿ ಇಂದು ನನ್ನೊಟ್ಟಿಗೆ ಕುಳಿತಿರುವವರು BM ಗುರುನಾಥ್ ಒಬ್ಬರು. ಚಿತ್ರದುರ್ಗ ತಾಲೂಕಿನ ಬೆಳಗಟ್ಟ ಗ್ರಾಮದ ಇವರು ವಿದ್ಯಾಭ್ಯಾಸವನ್ನು ಮಾಡುತ್ತಾ MA ಪದವಿಯಲ್ಲಿ ಕನ್ನಡ ವಿಷಯವನ್ನು ಆಯ್ದುಕೊಂಡು ನಂತರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ ಒಬ್ಬ ಅತ್ಯುತ್ತಮ ಬರಹಗಾರ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಫ್ಲೋಕ್ಲೋರ್ ಎನ್ನುವಂತಹ ಫ್ಲೋಕ್ಲೋರ್ ಸೊಸೈಟಿ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎನ್ನುವಂಥದ್ರಲ್ಲಿ ಆಜೀವ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದಾರೆ. ಇವರು ಬರೆದಂತಹ ಕೃತಿಗಳಲ್ಲಿ ನಕ್ಷತ್ರ ತಬ್ಬಿ ಮಲಗಿದ ಹೊತ್ತು ಎನ್ನುವ ಕವನ ಸಂಕಲನ ಅತ್ಯಂತ ಹೆಸರುವಾಸಿಯಾದಂತಹ ಕವನ ಸಂಕಲನ. ಇದೀಗ ಅವರೊಟ್ಟಿಗೆ ಮಾತನಾಡುತ್ತಾ ಅವರ ಕೆಲವು ಕವನಗಳ ಆಶಯಗಳನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ. ಇದೀಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸರ್, ತಮಗೆ ಅಭಿಮಾನದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮಸ್ಕಾರ. ತಾವು ಉಪನ್ಯಾಸಕರಾಗಿದ್ದುಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿ ಸಮಾಜಮುಖಿಯಾದಂಥ ಚಿಂತನೆಯಲ್ಲಿ ತೊಡಗಿಸಿಕೊಂಡವರು. ವೃತ್ತಿಯಿಂದ ಉಪನ್ಯಾಸಕರಾಗಿರುವ ನೀವುಗಳು ಯಾಕಾಗಿ ಈ ಕಾವ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಬಂದದ್ದು? ಕಾವ್ಯ ನಿಮಗೆ ಏನನ್ನ ಕೊಡ್ತು? ನೀವು ಬರೆದಂತಹ ಕವನಗಳ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಗೆಳೆಯರೆ, ಮುಖ್ಯವಾಗಿ ಕಾವ್ಯ ಎನ್ನುವಂಥದ್ದು ಅದು ಯಾವುದೇ ಒಬ್ಬ ವ್ಯಕ್ತಿಯ ಒಳಗಿರ್ತಕ್ಕಂಥ ಅಂತರ್ಮುಖಿಯಾಗಿರ್ತಕ್ಕಂಥ ಒಂದು ಸಂವೇದನೆ. ಯಾಕೆ ಕಾವ್ಯವನ್ನು ನಾನು ಬಹಳ ಮುಖ್ಯವಾಗಿ ತರಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ಬಾಲ್ಯದಿಂದಲೂ ಕೂಡ ನಮ್ಮ ಹಳ್ಳಿಯ ಪರಿಸರದಲ್ಲಿದ್ದಂತಹ ಸೋಬಾನ ಇರ್ಬೋದು, ಕೋಲಾಟ ಇರ್ಬೋದು, ಭಜನೆ ಇರ್ಬೋದು, ಬಯಲಾಟ ಇರ್ಬೋದು, ಇವುಗಳೆಲ್ಲವುಗಳ ಪ್ರಭಾವ ನನ್ನ ಮೇಲೆ ಆದದ್ರಿಂದ ಸಹಜವಾಗಿ ನಾನು ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಟೆಕ್ಸ್ಟ್ಗಳನ್ನು ಓದಿದ್ರ ಪರಿಣಾಮವಾಗಿ ಸಹಜವಾಗಿಯೇ ಅದು ಮುಂದುವರೆದ ಪರಿಣಾಮ ನಾನು ಏನಾಯಿತು ಅಂದರೆ ಕನ್ನಡ MA ಮಾಡಬೇಕಾದಂಥ ಒಂದು ಅವಕಾಶ ಸಿಕ್ತು. ಅಂಥ ಅವಕಾಶ ದೊರಕಿದ್ರಿಂದ ಸಹಜವಾಗಿ ನಾನು ಸಾಹಿತ್ಯವನ್ನು, ವಿಶೇಷವಾಗಿ ಕಾವ್ಯವನ್ನು ಒಂದು ಗಂಭೀರವಾಗಿ ಅಧ್ಯಯನ ಮಾಡ್ತಕ್ಕಂಥ, ಓದುವಂಥ ಮತ್ತು ಅದನ್ನು ಆಸ್ವಾದಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಹಾಗೆ ಹೀಗೆ ಕಾವ್ಯವನ್ನು ಬರಿತಾ ಇದ್ದೆ. ಆದರೆ ನನಗೆ ಬಹಳ ಆಸಕ್ತಿ ಕ್ಷೇತ್ರ ಅಂದರೆ ನಾಟಕ ಇತ್ತು. ಅದ್ರ ಜೊತೆಗೆ ನಾನು ಹಾಗೂ ಈಗ ಕಾವ್ಯವನ್ನು ಬರಿತಿದ್ದೆ ಅಂತ ಹೇಳಿದ್ನಲ್ಲ, ಅದು ಯಾವಾಗ ನನಗೆ ಒಂದು ಕವನ ಸಂಕಲನ ತರಬೇಕು ಅನ್ನುವಂಥ ಒಂದು ಅಭಿಪ್ಸೆ ನನ್ನೊಳಗಡೆ ಹುಟ್ಟಿತು ಅಂತಂದರೆ, ನಾನು ಅಧ್ಯಾಪಕ ಬದುಕಿನಲ್ಲಿ ಸುಮಾರು 20 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಆದ ನಂತರದಲ್ಲಿ ಕಾವ್ಯವನ್ನು ಗಂಭೀರವಾಗಿ ಅದಾದ ನಂತರದಲ್ಲಿ ನಾನು ಕೂಡ ಕಾವ್ಯವನ್ನು ಬರೆದಿದ್ದೀನಲ್ವಾ, ಯಾಕೆ ಅದನ್ನು ಜನಮಾನಸಕ್ಕೆ ತಲುಪಿಸಬಾರ್ದು, ಬಿಡಬಾರ್ದು ಅನ್ನುವಂಥ ಆಲೋಚನೆ ನನ್ನೊಳಗಡೆ ಮೂಡ್ತು. ಆಗ ಸಹಜವಾಗಿ ಏನಾಯಿತು ಅಂತಂದರೆ, ನಾನು 2020ರಲ್ಲಿ ಕೋವಿಡ್ಗೆ ಒಳಗಾದೆ. ಅಂಥ ಸಂದರ್ಭದಲ್ಲಿ ನನಗೆ ನಾನು ಬದುಕಿನಲ್ಲಿ ಕಂಡುಕೊಂಡಂಥ ಅನೇಕ ಅನುಭವಗಳಿರ್ಬೋದು, ಕಷ್ಟ ಸುಖಗಳಿರ್ಬೋದು, ಅಥವಾ ಸಂತಸದ ಕ್ಷಣಗಳಿರ್ಬೋದು, ಇವೆಲ್ಲವೂ ನನ್ನೊಟ್ಟಿಗೆ ತುಂಬ ಗುದುಮುರುಗಿ ಹಾಕ್ಕೊಂಡು ನನ್ನೊಟ್ಟಿಗೆ ಅವು ಸೆಣಸಾಡ್ತಾ ಇದ್ವು. ಸೊ ಇವುಗಳೊಟ್ಟಿಗೆ ನಾನು ಈ ಹಿಂದೆ ಬರೆದಂಥ ಕಾವ್ಯಗಳನ್ನು ಒಂದ್ಸಾರಿ ತಿರುವು ಹಾಕಿ ನೋಡಿದಾಗ, ಹೌದಲ್ವಾ, ಯಾವತ್ತೂ ಗೀಚಿದ ಕಾವ್ಯ ಇವತ್ತು ಪ್ರಸ್ತುತ ಅನ್ನಿಸ್ತಾ ಇದೆ. ಆಮೇಲೆ ನನ್ನ ಬದುಕಿನ ಸಂದರ್ಭದಲ್ಲಿ ಸಹಜವಾಗಿ ಕೋವಿಡ್ ಅನ್ನುವಂಥ ಆ ಮಹಾಮಾರಿಯ ಸಂದರ್ಭದಲ್ಲಿ ನಾನು ಜೀವವನ್ನು ಕಳ್ಕೊಂಡಿದ್ರೆ ಇವುಗಳನ್ನು ಮತ್ತೆ ನಾನು ಓದುವಂಥ ಅವಕಾಶ ಇರಲಿಲ್ಲಲ್ವಾ ಅಂದ್ಕೊಂಡು ಕೋವಿಡ್ ಕೋವಿಡ್ನಿಂದ ಗುಣಮುಖನಾದ ನಂತರದಲ್ಲಿ ಸಹಜವಾಗಿ ಮತ್ತೆ ನಾನು ಬರೆದಂಥ ಕಾವ್ಯದ ಕಟ್ಟನ್ನು ಮತ್ತೆ ಹಾಗೂ ಈಗ ಓದ್ತಕ್ಕಂಥ ಅನೇಕ ಕಾವ್ಯಗಳನ್ನು ಮತ್ತೆ ಗುರುಗ್ತಾ ಬಂದೆ, ಓದ್ತಾ ಬಂದೆ, ಬರಿತಾ ಬಂದೆ, ಗೀಚ್ತಾ ಬಂದೆ. ಸೊ ಅದಾದ ನಂತರದಲ್ಲಿ ನನಗೊಂದು ಅನಿಸ್ತು, ಹೌದಲ್ವೇ, ನನ್ನ ಕಾವ್ಯದಿಂದ ಕನ್ನಡದ ಕಾವ್ಯ ಕ್ಷೇತ್ರಕ್ಕೆ ಏನಾಗಬೇಕಾಗಿದೆ, ಏನಾದರೂ ಲಾಭ ಆಗುತ್ತಾ, ಅಥವಾ ನಾನು ಕಾವ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇದ್ರೆ ಏನಾದರೂ ನಷ್ಟ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನೇ ಮತ್ತೆ ಹಾಕ್ಕೊಂಡಾಗ, ಇಲ್ಲ, ನನ್ನ ಅಭಿವ್ಯಕ್ತಿಗೆ ದಕ್ಕಿದ್ದಂಥದ್ದನ್ನು ಸಮಾಜಕ್ಕೆ ಕೊಡಬೇಕು, ಆ ಸಮಾಜ ಅದನ್ನು ನಿರ್ಧಾರ ಮಾಡ್ತದೆ ಅಂಥೇಳಿ ನಾನು ಮತ್ತೆ ಆ ಕಾವ್ಯವನ್ನು ಮರುಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಬಂದೆ. ಮಾಡಿದ್ರ ಫಲವಾಗಿ ಸುಮಾರು ಒಂದು 60-70 ಕವನಗಳು ನನ್ನಿಂದ
ಬರೆಸ್ಕೊಂಡಿದ್ವಲ್ಲ ಅವು ನನ್ನೊಳಗಡೆ ಒಂದು ಆಕೃತಿಗಳಾಗಿ ಹೊರಬರ್ತಾ ಇದ್ದು. ಅದಾದ ನಂತರದಲ್ಲಿ ನನ್ನ ಸ್ನೇಹಿತರು ಮತ್ತೆ ಕಾವ್ಯವನ್ನ ತುಂಬ ಗಂಭೀರವಾಗಿ ಅಧ್ಯಯನ ಮಾಡಿದಂಥ ನನ್ನ ಒಡನಾಡಿಗಳು ಇವ್ರ ಜೊತೆ ಚರ್ಚೆ ಮಾಡಿದಾಗ ಅದರಲ್ಲಿ ಸುಮಾರು ಒಂದು 55 ಕವನಗಳನ್ನ ಒಂದು ಸಂಕಲನವಾಗಿ ತರಬೇಕು ಅಂತೇಳಿ ನಾನು ಅಂದ್ಕೊಂಡಾಗ ಸಹಜವಾಗಿ ಅವರ ಸಲಹೆಯೂ ಸೇರಿಕೊಂಡಂತೆ ಈ ಕಾವ್ಯದ ಕಟ್ಟು ಇವತ್ತು ನಕ್ಷತ್ರ ತಬ್ಬಿ ಮಲಗಿದ ಹೊತ್ತು ಅನ್ನುವಂಥ ಕಾವ್ಯದ ಕಟ್ಟು ನಿಮ್ಮ ಮುಂದೆ ಇದೆ. ನಕ್ಷತ್ರ ತಬ್ಬಿ ಮಲಗಿದ ಹೊತ್ತು ಅಂತುವ ಕವನ ಸಂಕಲನದ ಆ 55 ಕವನಗಳು ಸಮಾಜಮುಖಿಯಾದಂತಹ, ಸಮಾಜಕ್ಕೆ ಒಂದಷ್ಟು ಸಂದೇಶಗಳನ್ನು ನೀಡುವ ನಿಟ್ಟಿನಲ್ಲಿ ಸಾಕಷ್ಟು ಓದುಗರ ಗಮನವನ್ನು ಸೆಳೆಯಿತು ಅನ್ನುವಂಥದ್ದು ಕೇಳ್ಪಟ್ಟಿದ್ದೇವೆ. ಹಾಗಾದರೆ ಅಂಥವುಗಳಲ್ಲಿ ನಿಮಗೆ ಇಷ್ಟವಾದ ಒಂದು ಪ್ರಮುಖವಾದ ಕವನವನ್ನು ನಮ್ಮೊಂದಿಗೆ ಈ ದಿನ ವಾಚನ ಮಾಡುವಂಥ ಪ್ರಯತ್ನವನ್ನು ಮಾಡಿಸಿ. ಸ್ನೇಹಿತರೆ, ವಿಶೇಷ ಅಂತಂದರೆ ನಾನು ಆರಂಭದಿಂದಲೂ ಬುದ್ಧ, ಬಸವ, ಅಂಬೇಡ್ಕರ್ ಚಿಂತನೆಗಳೊಟ್ಟಿಗೆ ಬದುಕಿದಂಥವನು ಮತ್ತು ಆ ಪರಿಸರದಲ್ಲೇ ಆ ಬಗೆಗೆ ಚಿಂತನೆ ಮಾಡಿದಂಥವನು. ಆ ಕಾರಣಕ್ಕಾಗಿ ನಮ್ಮೆಲ್ಲರ ಉಸಿರಾದಂಥ ಮತ್ತು ಬಡವರ ಬದುಕಿನ ಶಾಸನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಒಂದು ಕವನವನ್ನು ಬರೆದಿದ್ದೆ. ಆ ಕವನವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಕವನದ ಶೀರ್ಷಿಕೆ ಅಂಬೇಡ್ಕರ್ ಸ್ವಾಗತ ಅಂತ. ಗೆಳೆಯರೇ, ನೀವು ಫೋಟೋ ಫ್ರೇಮ್ನಲ್ಲಿ ಬಂಧಿಸಿ ಗೋಡೆಗೆ ಮಳೆ ಹೊಡೆದು ನೇತು ಹಾಕಿದ ಕಡೆ ನಾನಿಲ್ಲ. ಗೆಳೆಯರೇ, ನೀವು ಫೋಟೋ ಫ್ರೇಮ್ನಲ್ಲಿ ಬಂಧಿಸಿ ಗೋಡೆಗೆ ಮಳೆ ಹೊಡೆದು ನೇತು ಹಾಕಿದ ಕಡೆ ನಾನಿಲ್ಲ. ನಾನೊಬ್ಬ ಪಾತ್ರಧಾರಿ, ಕಲಾವಿದನಲ್ಲ, ಅವತಾರಿಯಂತೂ ಮೊದಲೇ ಅಲ್ಲ. ಗೆಳೆಯರೇ, ಜಾತಿ ಎಂಬ ಕಲ್ಪಿತ ಚೆಹರೆಗಳಾಚೆಗೆ ನನ್ನನ್ನು ನೋಡಿ ಅಲ್ಲಿ ಸಿಕ್ಕೇ ಸಿಗುವೆನು. ಒಮ್ಮೆಯಾದರೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಮ ಬಣ್ಣಗಳಲ್ಲಿ ಅದ್ದಿ ತೆಗೆಯದೆ. ಒಮ್ಮೆಯಾದರೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಮ ಬಣ್ಣಗಳಲ್ಲಿ ಅದ್ದಿ ತೆಗೆಯದೆ. ಗೆಳೆಯರೇ, ಏಪ್ರಿಲ್ 14 ನಾನು ಹುಟ್ಟಿದ ದಿನ. ಜನಜಾತ್ರೆ ಸೇರಿಸಿ ಜೈಕಾರ ಕೂಗಿ ಬೀದಿ ತುಂಬ ಕಸ ಹರಡಿ ಹೊರಟು ಹೋದ ಮೇಲೆ ಮತ್ತದೆ ಸಂಕಟದ ಬದುಕು ನಿಮಗೆ. ಏಪ್ರಿಲ್ 14 ನಾನು ಹುಟ್ಟಿದ ದಿನ. ಜನಜಾತ್ರೆ ಸೇರಿಸಿ ಜೈಕಾರ ಕೂಗಿ ಬೀದಿ ತುಂಬ ಕಸ ಹರಡಿ ಹೊರಟು ಹೋದ ಮೇಲೆ ಮತ್ತದೆ ಸಂಕಟದ ಬದುಕು ನಿಮಗೆ. ಗೆಳೆಯರೆ, ನಾನು ಹೇಳಿದ ಮಾತು ಮರೆತು ಹಂಚುಣ್ಣುವ ತಟ್ಟೆಗೆ ಪಂಚಲೋಹದ ಮಳೆ ಹೊಡೆದು ಸಂಚುಗಾರರ ಸವಿ ಮಾತುಗಳಿಗೆ ಮರಳಾಗಿ ಇರುಳು ಕಂಡ ಬಾವಿಗೆ ಹಗಲೇ ಬೀಳುತ್ತಿದ್ದೀರಿ. ಗೆಳೆಯರೇ, ನಾನು ಹೇಳಿದ ಮಾತು ಮರೆತು ಹಂಚುಣ್ಣುವ ತಟ್ಟೆಗೆ ಪಂಚಲೋಹದ ಮಳೆ ಹೊಡೆದು ಸಂಚುಗಾರರ ಸವಿ ಮಾತುಗಳಿಗೆ ಮರಳಾಗಿ ಇರುಳು ಕಂಡ ಬಾವಿಗೆ ಹಗಲೇ ಬೀಳುತ್ತಿದ್ದೀರಿ. ನಿಮ್ಮ ಹಿರೀಕರನ್ನ ದೂರ ಇಟ್ಟು ಭೂಮಿ, ನೀರು, ಅಕ್ಷರ, ಅಧಿಕಾರ ನಿಮಗಲ್ಲ ಎಂದವರನ್ನ ನಂಬುವನಲ್ಲ ನಾನು. ನಿಮ್ಮ ಹಿರೀಕರನ್ನ ದೂರ ಇಟ್ಟು ಭೂಮಿ, ನೀರು, ಅಕ್ಷರ, ಅಧಿಕಾರ ನಿಮಗಲ್ಲ ಎಂದವರನ್ನ ನಂಬುವನಲ್ಲ ನಾನು. ನಿಮ್ಮ ಮೈಯಾಗೆ ಬೆವರು ತರಿಸಿ ತಾರಾ ತಿಗಡಿ ತಳ್ಳಾಬಿಳ್ಳಿಯ ಬೆಳ್ಳೆಕಾರದ ಮಾತು ನಿಮ್ಮ ತಲೆಗೆ ತುಂಬಿದವರ ಜೊತೆ ಸೇರಿದ ಗುಲಾಮನಲ್ಲ ನಾನು. ಸ್ವಾಭಿಮಾನಿದಿ ಬದುಕಿ ಈಗಲಾದರೂ ಅಂತ ಬೈದು ಬುದ್ಧಿ ಹೇಳೋನು ನಾನು. ದೇವಸ್ಥಾನ, ಕೆರೆ, ಕಟ್ಟೆ ತನಕ ಹೋದವನು, ಅಲ್ಲಿಂದ ಹಿಂದಿರುಗಿ ಪಾರ್ಲಿಮೆಂಟ್ ಒಳಗೆ ಬಂಡಾಯ ಹೂಡಿದವನು ನಾನು. ದೇವಸ್ಥಾನ, ಕೆರೆ, ಬಾವಿ ತನಕ ಹೋದವನು, ಅಲ್ಲಿಂದ ಹಿಂದಿರುಗಿ ಪಾರ್ಲಿಮೆಂಟ್ ಒಳಗೆ ಬಂಡಾಯ ಹೂಡಿದವನು ನಾನು. ರಾಜಿ ಸಂಧಾನದವನಲ್ಲ. ನನ್ನ ಮೇಲೆ ಚೂ ಬಿಟ್ಟ ಜನರಿಗೆ ನಿಜ ಚರಿತ್ರೆ ತಿಳಿಸಿದವನು. ನನ್ನ ಮೇಲೆ ಚೂ ಬಿಟ್ಟ ಜನರಿಗೆ ನಿಜ ಚರಿತ್ರೆ ತಿಳಿಸಿದವನು. ನಿಮ್ಮೊಳಗಿನ ಸಣ್ಣತನ ಸತ್ತು ನೊಂದವರೆಲ್ಲ ಒಂದಾಗುವ ದಿನಗಳಿಗಾಗಿ ಎದುರು ನೋಡುವ ಆಶಾವಾದಿ ನಾನು. ನಿಮ್ಮೊಳಗಿನ ಸಣ್ಣತನ ಸತ್ತು ನೊಂದವರೆಲ್ಲ ಒಂದಾಗುವ ದಿನಗಳಿಗಾಗಿ ಎದುರು ನೋಡುವ ಆಶಾವಾದಿ ನಾನು. ಮೇಲು ಕೀಳಿನ ಮೇಲಾಟದಲ್ಲಿ ಸ್ವಾಭಿಮಾನದ ಬದುಕಿಗಾಗಿ ಸಿಡಿದದ್ದವನು ನಾನು. ಎಲ್ಲ ನೋವುಗಳನ್ನು ಅನುಭವಿಸಿ ಸದ್ದಿಲ್ಲದೆ ಅಲ್ಲ, ಎಲ್ಲ ನೋವುಗಳನ್ನು ಅನುಭವಿಸಿ ಸದ್ದಿಲ್ಲದೆ ಅಲ್ಲ, ಸದ್ದು ಮಾಡಿಯೇ ಬುದ್ಧ ತೋರಿದ ಬೆಳಕಿನಲ್ಲಿ ನಡೆದವನು ನಾನು. ಬುದ್ಧ ತೋರಿದ ಬೆಳಕಿನಲ್ಲಿ ನಡೆದವನು ನಾನು. ಸ್ವಾಭಿಮಾನ ಮತ್ತು ಒಂದು ರೀತಿಯಾದಂತಹ ಯಾವುದೇ ರೀತಿಯ ಸಂಕೋಲೆಗಳಿಗೆ ನನ್ನನ್ನು ಒಳಪಡಿಸದೆ, ನನ್ನೊಳಗಿನ ಏನು ಹೊಸತನ ಇತ್ತು ಅಥವಾ ಒಂದು ಹೊಸ ಬೆಳಕಿನ ಚೈತನ್ಯ ಇತ್ತು, ಆ ನಿಟ್ಟಿನೊಳಗೆ ಸಮಾಜವನ್ನು ಕಟ್ಟಬೇಕು, ಯಾವುದೇ ರೀತಿಯಾದಂತಹ ಬಣ್ಣ ಬಣ್ಣದ ಕನ್ನಡಕದಲ್ಲಿ ನೋಡುವುದಕ್ಕಿಂತ ಹೃದಯ ತೆರೆದು ನನ್ನನ್ನು ಸ್ವೀಕರಿಸಿ ನನ್ನ ಆಶಯಗಳನ್ನು ಸಮಾಜದಲ್ಲಿ ಅಳವಡಿಸಿಕೊಳ್ಳಿ ಎನ್ನುವಂತಹ ಸಂದೇಶವನ್ನು ಹೊತ್ತಂತಹ ಈ ಕವನ ಬಹಳಷ್ಟು ಜನರಿಗೆ ಪ್ರೇರಣೆಯಾಗುವ ನಿಟ್ಟಿನಲ್ಲಿತ್ತು. ಅಂದು ನೀವು ಬರೆಯುವಾಗ ಸಂದರ್ಭ ಯಾವ ರೀತಿಯಲ್ಲಿ ನಿಮಗೆ ಇದಕ್ಕೆ ಪೂರಕವಾಗಿತ್ತು? ನಾನು ಪದವಿ ಹಂತದ ಶಿಕ್ಷಣದ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಟ್ಟಿಗೆ ಗುರುತಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವನು. ಅಂಥ ಸಂದರ್ಭದಲ್ಲಿ
ಬೀದಿ ಬೀದಿಗಳಲ್ಲಿ ಏನು ಹೋರಾಟ ನಡೀತಾ ಇತ್ತು, ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಏನಿತ್ತು, ಜೊತೆಗೆ ಇಲ್ಲದವರ ಸಂಕಟವನ್ನ ನನ್ನ ಸಂಕಟ ಅಂತ ಭಾವಿಸಿದ ಅನೇಕ ಜನಸಮುದಾಯ ಏನು ಬೇರೆ ಬೇರೆ ಸಮುದಾಯದಿಂದ ಬಂದಂಥ ಎಲ್ಲ ಗೆಳೆಯರೇನಿದ್ರು ಅವರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಚಿಂತನಶೀಲವಾಗಿರ್ತಕ್ಕಂಥ ಸಂದರ್ಭಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ನಾನು ಅಂಬೇಡ್ಕರ್ ಬಗೆಗೆ ಮತ್ತು ಅವರ ವಿಚಾರಗಳ ಬಗೆಗೆ ಆಕರ್ಷಿತನಾದೆ. ಸಹಜವಾಗಿ ಅದಾದ ನಂತರದಲ್ಲಿ ಅಂಬೇಡ್ಕರನ್ನ ಒಂದಷ್ಟು ಓದ್ಕೊಳ್ಳೋಂಥ ಅವಕಾಶಗಳು ಬಂದಾಗ ಮತ್ತು ಅಂಬೇಡ್ಕರ್ ಓದ್ಕೊಂಡಂಥ ನಾವುಗಳು ಮತ್ತು ಅಂಬೇಡ್ಕರನ್ನು ಯಾವ ರೀತಿಯಲ್ಲಿ ಪರಿಭಾವಿಸ್ತಿದ್ದೇವೆ ಅಂತಂದಾಗ ಸಹಜವಾಗಿ ನಮ್ಮವರಿಂದಲೇ ಅಂಬೇಡ್ಕರ್ಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂಥ ಥ್ರೆಟ್ ಆಗ್ತಿದೇನೋ ಅನ್ನುವಂಥ ಅನುಭವ ನನ್ನೊಳಗನೆ ಉಂಟಾಗಿ ನಾನು ಸಹಜವಾಗಿ ಅಂಬೇಡ್ಕರನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂಥ ಅಭಿಪ್ಸೆ ನನ್ನೊಳಗಡೆ ಹುಟ್ಟಿದ್ರಿಂದ ನಾನು ಅಂಬೇಡ್ಕರ್ ಆಗಿ ಅಂಬೇಡ್ಕರ್ ಸ್ವಗತದಲ್ಲಿ ಏನ್ ಮಾತಾಡ್ತಾರೆ ನಮ್ಮ ನಡೆಗಳನ್ನು ನೋಡಿ ಅಂತೇಳಿ ಅನಿಸಿದ್ರಿಂದ ನಾನಂತದ್ದು ಭಾವವನ್ನ ಸ್ಫುರಿಸಿದೆ ಅಂತ ಅನಿಸ್ತದೆ. ಅಂದ್ರೆ ಪ್ರಗತಿಪರವಾದ ಚಿಂತನೆಯತ್ತ ನಮ್ಮ ನೋಟ ಇರಬೇಕು, ಯಾವುದೇ ರೀತಿಯಾದಂತಹ ಸಂಪ್ರದಾಯಗಳ ಗೊಡ್ಡು ಬದುಕಿನಲ್ಲಿ ಬೇಡ ಅನ್ನುವಂಥ ಚಿಂತನೆ ಬಹಳ ಅರ್ಥಪೂರ್ಣವಾಗಿದೆ. ಹಾಗಾದ್ರೆ ಮತ್ತೊಂದು ಕವನ ಯಾವ ಸಂದೇಶವನ್ನು ಕೊಡುತ್ತೆ ಅನ್ನೋದನ್ನು ನೋಡೋಣ, ಅದನ್ನೀಗ ವಾಚನ ಮಾಡಿ. ನನ್ನ ಎರಡನೇ ಕವನ ನಾನು ಮನುಷ್ಯ ಅನ್ನುವಂಥದ್ದು. ಹುಡುಕುತ್ತಿದ್ದೇನೆ ಹಗಲು ರಾತ್ರಿ ಎನ್ನದೆ ಪ್ರೀತಿಯನ್ನ, ಹುಡುಕುತ್ತಿದ್ದೇನೆ ಹಗಲು ರಾತ್ರಿ ಎನ್ನದೆ ಪ್ರೀತಿಯನ್ನ, ಕಾಣುತ್ತಿಲ್ಲ ನನ್ನ ಕಣ್ಣುಗಳು ತುಂಬ ಕಣ್ಣೀರು, ಕಾಣುತ್ತಿಲ್ಲ ನನ್ನ ಕಣ್ಣುಗಳು ತುಂಬ ಕಣ್ಣೀರು, ಮಂಜಾಗಿವೆ ಕಣ್ಣು ಲಾಗಾಯ್ತಿನಿಂದ, ನನ್ನ ಕಣ್ಣು ಮಂಜಾಗಿವೆ ಲಾಗಾಯ್ತಿನಿಂದ, ಅಷ್ಟು ಅಗಾಧವಾಗಿದೆ ಪ್ರೀತಿಯ ಕೊರತೆ ಇಲ್ಲಿ, ಅಷ್ಟು ಅಗಾಧವಾಗಿದೆ ಪ್ರೀತಿಯ ಕೊರತೆ ಇಲ್ಲಿ, ನೋವಿನ ಎತ್ತರ, ದಾರಿದ್ರ್ಯದ ಮಟ್ಟ, ದುಃಖದ ಆಳ, ಉದಾಸೀನತೆಯ ಅಗಲ, ಉಸಿರುಸಿರಲು ತುಂಬಿ ತುಳುಕಿ ಪ್ರೀತಿ ಹೊರಚೆಲ್ಲಿ ನೆಲದ ಪಾಲು, ಅಷ್ಟು ಅಗಾಧವಾಗಿದೆ ಪ್ರೀತಿಯ ಕೊರತೆ ಇಲ್ಲಿ, ನೋವಿನ ಎತ್ತರ, ದಾರಿದ್ರ್ಯದ ಮಟ್ಟ, ದುಃಖದ ಆಳ, ಉದಾಸೀನತೆಯ ಅಗಲ, ಉಸಿರುಸಿರಲು ತುಂಬಿ ತುಳುಕಿ ಪ್ರೀತಿ ಹೊರಚೆಲ್ಲಿ ನೆಲದ ಪಾಲು, ಪ್ರೀತಿ ಹಂಚುವ ಮನುಷ್ಯ ಇಲ್ಲೇ ಇದ್ದಾನೆ, ಅವನ ಭೇಟಿ ಅಸಾಧ್ಯವಾಗಿದೆ ಇಲ್ಲಿ, ಹುಡುಕಿ ಕೊಡಿ. ಪ್ರೀತಿ ಹಂಚುವ ಮನುಷ್ಯ ಇಲ್ಲೇ ಇದ್ದಾನೆ, ಅವನ ಭೇಟಿ ಅಸಾಧ್ಯವಾಗಿದೆ ಇಲ್ಲಿ, ಹುಡುಕಿ ಕೊಡಿ. ನೆಲಕ್ಕೆ ಬಿದ್ದವರ ಕಣ್ಣೀರು ನದಿಯಾಗಿ ಹರಿದು ಸಮುದ್ರ ಸೇರಿ, ನೆಲಕ್ಕೆ ಬಿದ್ದವರ ಕಣ್ಣೀರು ನದಿಯಾಗಿ ಹರಿದು ಸಮುದ್ರ ಸೇರಿ, ಆವಿಯಾಗಿ ಮತ್ತೆ ಮೋಡವಾಗಿ ಮಳೆಯಾಗಿ ಹರಿದಿದೆ ನಿಟ್ಟುಸಿರು ಇಲ್ಲಿ, ಮತ್ತೆ ಮೋಡವಾಗಿ ಮಳೆಯಾಗಿ ಹರಿದಿದೆ ನಿಟ್ಟುಸಿರು ಇಲ್ಲಿ, ಮುಖವಾಡ ಕಳಚದ ಮುಖಗಳ ಹುಡುಕಾಟದಲ್ಲಿ ಬೆನ್ನು ಬಾಗಿ ನೆರೆ ಮೂಡಿ ಕಳಚಿವೆ ಹಲ್ಲು, ಮುಖವಾಡ ಕಳಚದ ಮುಖಗಳ ಹುಡುಕಾಟದಲ್ಲಿ ಬೆನ್ನು ಬಾಗಿ ನೆರೆ ಮೂಡಿ ಕಳಚಿವೆ ಹಲ್ಲು, ಈಗ ಉಸಿರು ನಿಲ್ಲುವ ಅಂಚಿಗೆ ಬಂದು ನಿಂತಿದ್ದೇನೆ, ಈಗ ಉಸಿರು ನಿಲ್ಲುವ ಅಂಚಿಗೆ ಬಂದು ನಿಂತಿದ್ದೇನೆ, ಹುಡುಕುತ್ತಿದ್ದೇನೆ ಹಗಲು ರಾತ್ರಿ ಎನ್ನದೆ ಪ್ರೀತಿಯನ್ನ, ಕಾಣುತ್ತಿಲ್ಲ ಅದು ನನ್ನ ಕಣ್ಣುಗಳು ತುಂಬ ಕಣ್ಣೀರು, ಮಂಜಾಗಿವೆ ಕಣ್ಣು ಲಾಗಾಯ್ತಿನಿಂದ, ಮಂಜಾಗಿವೆ ಕಣ್ಣು ಲಾಗಾಯ್ತಿನಿಂದ. ಪ್ರೀತಿಯ ಹುಡುಕಾಟ, ಪ್ರೀತಿಯ ಹಂಚಿಕೆಯ ಒಂದು ಒಳನೋಟವನ್ನು ಇಟ್ಕೊಂಡು ಈ ಒಂದು ಹುಡುಕಾಟದ ಪರದೆ ಪ್ರೀತಿ ಸಿಗುವವರೆಗೆ ಮುನ್ನಡೀಲಿ, ಪರಸ್ಪರದ ಪ್ರೀತಿಯ ವೈರುಧ್ಯಗಳನ್ನು ಹೊರತುಪಡಿಸಿ ಸಾಮರಸ್ಯದಿಂದ ಬದುಕನ್ನು ಕಟ್ಟಿಕೊಡಲಿ ಅನ್ನುವಂಥ ಸಂದೇಶವನ್ನು ನೀವು ಈ ಕವನದ ಮೂಲಕ ಕಟ್ಟಿಕೊಟ್ಟಿದ್ದೀರಿ. ಸಮಾಜ ನಿಮಗೆ ಏನನ್ನು ಕೊಡುತ್ತೋ ಆ ನೀವು ಗಳಿಸಿದಂತಹ ಪ್ರೀತಿಯನ್ನು ಮತ್ತೋರ್ವರು ಸಹ ಇದೇ ರೀತಿಯ ಪ್ರೀತಿಯ ವಾತ್ಸಲ್ಯದಲ್ಲಿ ಬೆಳೀಲಿ ಎನ್ನುವಂಥ ಸಂದೇಶವನ್ನು ಇಟ್ಕೊಂಡು ಈ ಕವನವನ್ನು ರಚಿಸಿದ್ದೀರಿ. ಹಾಗಾದರೆ ಯುವ ಕವಿಗಳಿಗೆ ನೀವು ಹೇಳುವಂತಹ ಒಂದು ಕಿವಿ ಮಾತೇನು? ನಾನು ಯುವ ಕವಿಗಳಿಗೆ ಹೇಳುವಂಥ ಕಿವಿ ಮಾತೇನಂತಂದರೆ, ಲಂಕೇಶ್ ಅವರು ಒಂದು ಕಡೆ ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತಂದರೆ, ನೋಡಯ್ಯ ದಲಿತರು ಬೆಸ್ಟ್ ಬರಿಬೇಕು ಕಣಯ್ಯ ಅಂತ ಹೇಳ್ತಾರೆ. ಅದನ್ನು ಲಂಕೇಶ್ ಅವರು ವಿಶೇಷವಾಗಿ ನನಗೆ ಮುನ್ನುಡಿ ಬರೆದಂತಹ ಮುನ್ನುಡಿಕಾರರಿಗೆ ಹೇಳ್ತಾರೆ. ಆ ಮುನ್ನುಡಿಕಾರರು ಕೂಡ ನನಗೆ ಅದನ್ನು ದಾಟಿಸ್ತಾರೆ. ನಾನು ಕೂಡ ಅದನ್ನು ನನ್ನ ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ತಾ ಇದ್ದೀನಿ. ದಲಿತರು ಬೆಸ್ಟ್ ಬರಿಬೇಕು. ಅಂದರೆ
ತುಳಿತಕ್ಕೊಳಗಾದವರು, ಅವಮಾನಕ್ಕೊಳಗಾದವರು ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡಬೇಕು, ಜಾಗೃತರಾಗಬೇಕು, ಬದುಕನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ಇತರರೊಂದಿಗೆ ಸುಮಧುರ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿ ಮುಂದಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿದ್ದೀರಿ. ತಮ್ಮ ಬಿಡುವನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ಈ ಅನಿಸಿಕೆ ಮತ್ತು ಕವನಗಳ ವಾಚನವನ್ನು ಹಂಚಿಕೊಂಡಿದ್ದಕ್ಕಾಗಿ ಬಿಸಿ ಸುದ್ದಿ ವಾಹಿನಿಯ ಬಳಗದ ಪರವಾಗಿ ತಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ತಮಗೂ ಕೂಡ ಧನ್ಯವಾದಗಳು. ಇಂಥದ್ದೊಂದು ಅವಕಾಶ ಮಾಡಿದ್ದಕ್ಕಾಗಿ ಈ ಟಿವಿ ವಾಹಿನಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಶುಭಕಾಮನೆಗಳು. ಪ್ರೇಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.